ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಪಾಸ್ಪೋರ್ಟ್ ವೆರಿಫಿಕೇಶನ್ ರಿಲೇಟೆಡ್ ನಿನ್ನೆ ಅಂದ್ರೆ ಗುರು ಶುಕ್ರವಾರ, ನಾನು ಇವತ್ತು ಶನಿವಾರ ಮಾಡ್ತಿದ್ದೀನಿ. ನಿನ್ನೆ ಒಂದು ಕಾಲ್ ಬಂದಿತ್ತು ಪೊಲೀಸ್ ಸ್ಟೇಷನ್ಗೆ, ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಬನ್ನಿ ಅಂತ. ಅದ್ರ ಬಗ್ಗೆ ಮಾತಾಡ್ತೀನಿ. ಅದ್ರಕ್ಕಿಂತ ಮುಂಚೆ ಹಂಗೆ ಹೊಡಿರಿ ಗುರು ಸಬ್ಸ್ಕ್ರೈಬ್. ಫಸ್ಟ್ ನಾನು ಹೇಳ್ಬಿಡ್ತೀನಿ ಗುರು, ಆಮೇಲೆ ಅದು ನಮ್ ಕಾಲ್ ರೆಕಾರ್ಡಿಂಗ್ ಹಾಕ್ತೀನಿ ನಾನು. ಅದು ನಾನು ಏನಂತ ಅನ್ಕೊಂಡಿದ್ದೆ ಅಂದ್ರೆ, ನಾನು ಬೆಂಗಳೂರು ಪೊಲೀಸ್ ಕಮಿಷನರ್ ಬಂದು MS ಸಲೀಂ ಅಂತ, ಇವರು ಬಂದು IPS ಇವರು ಡೈರೆಕ್ಟರ್ ಜನರಲ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, DG ಅಂಡ್ IGP ಇವರು. ನಾನು ಮಿಸ್ ಮಾಡ್ಕೊಂಡು ಇವರು ಬೆಂಗಳೂರು ಕಮಿಷನರ್ ಅಂತ ಅನ್ಕೊಂಡಿದೆ. ಇವರು 1993 ಬ್ಯಾಚ್ IPS, ಸರಿನಾ. ಇವ್ರದ್ದು ಟೆನ್ಯೂರ್ ಕರ್ನಾಟಕದಲ್ಲಿ ಬಂದು ಆಗಸ್ಟ್ 29, 2027 ತನಕ ಆಗಿದೆ, ಎಕ್ಸ್ಟೆಂಡ್ ಆಗಿದೆ. ಓಕೆನಾ ಗೈಸ್. ಇವಾಗ ಕಮಿಷನರ್ ಆಫ್ ಪೊಲೀಸ್ ಬಂದು ಸೀಮತ್ ಕುಮಾರ್ ಸಿಂಗ್, ಸರಿನಾ. ಓಕೆನಾ. ಇವರು ಒಂದು ಆದೇಶನ ಹೊರಡಿಸಿದ್ರು. ನಾನು ಇವ್ರನ್ನೇ ಅನ್ಕೋಬಿಟ್ಟಿದೆ ಬೆಂಗಳೂರು ಪೊಲೀಸ್ ಕಮಿಷನರ್ MS ಸಲೀಂ ಅನ್ಕೊಂಡಿದೆ. ಇಲ್ಲ ಸೀಮತ್ ಕುಮಾರ್ ಸಿಂಗ್ ಅಂತ. ಇವಾಗ ಆಡಿಯೋ ಕಾಲ್ ಕೇಳ್ಕೊಂಡ್ಬಂದಿದ್ರು, ಮಾತಾಡೋಣ. ಸ್ಟೇಷನ್ ಅವರಾಗಿತ್ತು ಸರ್. ಅದು ರೂಲ್ಸ್ ನೀವು ತರಬೇಕು ಅಂತೇನೋ ಇದೆಯಲ್ಲ, ನಾವು ಡಾಕ್ಯುಮೆಂಟ್ಸ್ ಸರ್. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पर रखा है. कृपया लाइन पर बने रहें. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಡಾಕ್ಯುಮೆಂಟ್ಸ್ ಸರ್. ಆಧಾರ್ ಕಾರ್ಡು, ಹಾಂ, ಆಮೇಲೆ ವೋಟರ್ ID, ಹಾಂ, ನಿಂದು SSLC ಮಾರ್ಕ್ಸ್ ಕಾರ್ಡು, ಮತ್ತು ಏನ್ ಫೈನಲ್ ಇಯರ್ ಮಾಡಿದ್ ನೀನು? BE ಡಿಗ್ರಿ EC. ಅದು ಕಾನ್ವೊಕೇಶನ್ ಮಾರ್ಕ್ಸ್ ಕೊಡ್ತಾವ? ಕಾನ್ವೊಕೇಶನ್ ಇಲ್ಲ, PDC ಐತೆ, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್. ಕಾನ್ವೊಕೇಶನ್ ಜನವರಿಗೆ. ಸರಿ ಆಯ್ತು, ತಗೊಂಬ. ಅಂದ್ರೆ 3 ಫೋಟೋ ವಿಟ್ನೆಸ್ ಇಬ್ರು ಕರ್ಕೊಂಡ್ ಬಾ. ಹಾಂ ಸರಿ. ನೀನ್ ಅವತ್ತು ಬಂದಿದ್ದೆ ಅಲ್ವಾ ಇವನ್ ಜೊತೆ? ಹೌದು ಸರ್. ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತ ನೀನೇ ತಾನೇ? ಹೌದು ಹೌದು, ಅದಕ್ಕೆ ಕೇಳಿದ್ದು ರೂಲ್ಸ್ ಇರೋದು. ಅದೇ ಬಾಡಿ ಕ್ಯಾಮ್ರಾ ಹಾಕಿ ಬರ್ಬೇಕು ಅಂತ. ಇವರು ಇದೆಯಲ್ಲ ಯಾರು ಬೆಂಗಳೂರಿಂದ ಇದಾರಲ್ಲ, ಬೆಂಗಳೂರಲ್ಲಿ ಅದ್ಯಾರೋ ಕಮಿಷನರ್ ಇದಾರಲ್ಲ ಸರ್, ಅವ್ರದ್ದು ಆಗಿತ್ತಲ್ಲ, ಅದಕ್ಕೆ ಒಂದ್ಸತಿ ನಿಮ್ಗೆ ಕೇಳಿದೆ ಅಷ್ಟೇ, ಕ್ಲಾರಿಫೈ ಮಾಡ್ಕೊಂಡು. ಸರಿ ಆಯ್ತು, ಫೋನ್ ಮಾಡ್ಕೊಂಡ್ ಬಾಡಕ್ಕೆ. ಸರಿ ಸರ್, ಓಕೆ, ಥ್ಯಾಂಕ್ಸ್ ಸರ್. ಯಾ ಗುರು ಆಡಿಯೋ ಕಾಲ್ ಕೇಳಿದ್ರಿ ಅಲ್ಲ. ಇವಾಗ ಗುರು ಇದು ಇಂಡಿಯನ್ ಎಕ್ಸ್ಪ್ರೆಸ್ ಇಂದ ಆರ್ಟಿಕಲ್ ನಾನು ಇಲ್ಲೂ ಹಾಕಿರ್ತೀನಿ, ಪ್ಲಸ್ ನಾನು ಲಿಂಕು ಕೊಟ್ಟಿರ್ತೀನಿ. ಈ ಒಂದು ಆರ್ಟಿಕಲ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ಬೇಕಾದ್ರೂ ಓದ್ಕೋಬಹುದು. ಆರ್ಟಿಕಲ್ ಓದೋದಿದ್ರೆ, ಆರ್ಟಿಕಲ್ ಓದ್ತೀನಿ ಅನ್ನೋದಾದ್ರೆ ನೀವು ಆರ್ಟಿಕಲ್ ನ ಓದ್ಕೊಳ್ಳಿ ಗುರು. ಲೆಕ್ಕದಲ್ಲಿ ಇಲ್ಲಿ ನೋಡಿ ಗೈಸ್, ಬೆಂಗಳೂರು ಪೊಲೀಸ್ ಮೇಕ್ ಬಾಡಿ ವಾರ್ನ್ ಕ್ಯಾಮರಾಸ್ ಮ್ಯಾಂಡೇಟರಿ ಫಾರ್ ಪಾಸ್ಪೋರ್ಟ್ ವೆರಿಫಿಕೇಶನ್ ಅಂತ ಕ್ಲಿಯರ್ ಕಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸರಿನಾ. ಅಂದ್ರೆ ಇದು ಬೆಂಗಳೂರಿಗೆ ಮಾತ್ರ ಅಪ್ಲಿಕೇಬಲ್ ಆಗತ್ತೋ ಅಥವಾ ಇಡೀ ಕರ್ನಾಟಕಕ್ಕೆ ಅಪ್ಲಿಕೇಬಲ್ ಆಗತ್ತೋ ಕರೆಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಐ ಹೋಪ್ ಇದು ಪೂರ್ತಿ ಕರ್ನಾಟಕಕ್ಕೆ ಅಂತಾನೆ ಅನ್ಕೋತೀನಿ. ಪಾಸ್ಪೋರ್ಟ್ ಅಪ್ಲಿಕೆಂಟ್ಸ್ ವಿಲ್ ನೋ ಲಾಂಗರ್ ನೀಡ್ ಟು ವಿಸಿಟ್ ಪೊಲೀಸ್ ಸ್ಟೇಷನ್ ಫಾರ್ ವೆರಿಫಿಕೇಶನ್ ಅಂಡ್ ಸಿಗ್ನೇಚರ್ಸ್, ಎ ಸ್ಟೆಪ್ ದಟ್ ಪ್ರೀವಿಯಸ್ಲಿ ಲೆಡ್ ಟು ಡಿಲೇಸ್ ಅಂಡ್ ಕಂಪ್ಲೇಂಟ್ಸ್ ಅಬೌಟ್ ದ ಆಫೀಸರ್ಸ್ ಡಿಮ್ಯಾಂಡಿಂಗ್ ಬ್ರೈಬ್ಸ್. ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿದೆ ನೋಡಿ. ಅವರು ಇನ್ನೊಂದ್ಸತಿ ಓದ್ತಿಲ್ಲ ಇದನ್ನ. Passport applicants will no longer need to visit police station for verification and signatures. ಅಂದ್ರೆ ವೆರಿಫಿಕೇಶನ್ ಗೆ ಮತ್ತೆ ಸಿಗ್ನೇಚರ್ ಗೆ ಪಾಸ್ಪೋರ್ಟ್ ಯಾರು ಅಪ್ಲೈ ಮಾಡಿರ್ತಾರೆ ಅವರು ಪೊಲೀಸ್ ಸ್ಟೇಷನ್ ಗೆ ಹೋಗಂಗಿಲ್ಲ ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಎ ಸ್ಟೆಪ್ ದಟ್ ಪ್ರೀವಿಯಸ್ಲಿ ಲೆಡ್ ಟು ಡಿಲೇಸ್ ಅಂಡ್ ಕಂಪ್ಲೇಂಟ್ಸ್ ಅಬೌಟ್ ಆಫೀಸರ್ಸ್ ಡಿಮ್ಯಾಂಡಿಂಗ್ ಬ್ರೈಬ್ಸ್. ಪಾಸ್ಪೋರ್ಟ್ ಗೆ ಪೊಲೀಸ್ ವೆರಿಫಿಕೇಶನ್ ಮಾಡ್ತಾನಲ್ಲ, ಅವನು ಲಂಚ ತಗೋತಿದ್ದ ಅಂತ ಎಷ್ಟೊಂದು ಕಂಪ್ಲೇಂಟ್ ಬಂದಿತ್ತು. ಮತ್ತೆ ಇದರಿಂದ ಡಿಲೇ ಮಾಡ್ತಿದ್ದ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಡಿಲೇ ಮಾಡ್ತಾರೆ ಅಂತ ಸಹ ಕಂಪ್ಲೇಂಟ್ ಇತ್ತು ಗೈ, ಸರಿನಾ. ಇಲ್ಲಿ ನೋಡಿ, ಬೆಂಗಳೂರು ಕಮಿಷನರ್ ಆಫ್ ಪೊಲೀಸ್ ಸೀಮಂತ್ ಕುಮಾರ್ ಸಿಂಗ್ said that entire address verification process would be recorded using body worn camera ಅಂತ ಸಹ ಕ್ಲಿಯರ್ ಕಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಅವರು. ಆನಂತರ ದ ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಹ್ಯಾಸ್ ಇಶ್ಯೂಡ್ ಡೈರೆಕ್ಟಿವ್ಸ್ making it mandatory for officers to wear body worn cameras during the entire passport verification process, aiming to strengthen transparency and accountability. ಅಂದ್ರೆ ಹಾಕೊಂಡ್ರೆ ಅವರು ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ ಮತ್ತೆ ಅಕೌಂಟಬಿಲಿಟಿನೂ
ಒಂದು ಸ್ಟ್ರಾಂಗ್ ಆಗಿ ಇರತ್ತೆ ಅಂತ ಈ ಒಂದು ಕಾರಣಕ್ಕೆ ಅವರು ಆ ಒಂದು ಡಿಸಿಷನ್ ನ ತಗೊಂಡಿದ್ದಾರೆ. ಅಕಾರ್ಡಿಂಗ್ ಟು ಎ ಸರ್ಕ್ಯುಲರ್ ಇಶ್ಯೂಡ್ ಆನ್ ವೆಡ್ನೆಸ್ಡೇ by Commissioner of Police Seemant Kumar Singh, all police personnel must personally visit the residential address provided by passport applicants and collect inputs from neighbors and local residents ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇವರು ಆಡಿಯೋ ಕಾಲಲ್ಲಿ ಏನಿದೆ ಹೇಳಿ, ಇಬ್ರು ವಿಟ್ನೆಸ್ ನೀನ್ ಕರ್ಕೊಬ ಅಂತ ನನಗೆ ಹೇಳಿದ್ದಾರೆ ಗುರು. ಅಪ್ಲಿಕೆಂಟ್ಸ್ ವಿಲ್ ನೋ ಲಾಂಗರ್ ನೀಡ್ ಟು ವಿಸಿಟ್ ಪೊಲೀಸ್ ಸ್ಟೇಷನ್ಸ್ for verification and signature, a step that previously led to delays and complaints about the officers demanding bribes ಅಂತ ಮೆನ್ಷನ್ ಮಾಡಿದ್ದಾರೆ. ಆನಂತರ the new guidelines also stress that adverse report must be based on clear and verifiable evidence. Officers have been explicitly instructed not to seek favors, gratification or engage in any form of harassment or coercion, and unnecessary delays or inconvenience to applicants are strictly prohibited ಅಂತ ಮೆನ್ಷನ್ ಮಾಡಿದ್ದಾರೆ. Earlier, passport verification required applicants to visit police station to complete the process, which often caused inconvenience and in some cases led to complaints ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. Under the new guidelines, the assigned police personnel will visit the applicant's residence to carry out the verification, and the entire process will be recorded. The use of body-worn cameras has been mandatory to ensure transparency and accountability throughout. A senior police official said andana sah mention madidare. Applicants must be informed at least 24 hours in advance via SMS or phone call before officials arrive for verification. The entire process must be recorded with all personnel wearing body worn cameras from start to finish ಅಂತ ಮೆನ್ಷನ್ ಇದೆ. ಯಾ ಗುರು, ಇಲ್ಲಿ ಇನ್ನೂ ಸಹ ತುಂಬಾ ಇದೆ. ನಾನು ಇದನ್ನ ಪೂರ್ತಿ ಹೇಳ್ಕೊ ಹೋಗ್ತಾ ಇದ್ರೆ ತುಂಬಾ ಟೈಮ್ ಆಗತ್ತೆ, ಅದರಿಂದ ಬೇಡ ಅಂತ ನಾನೇ ಸುಮ್ಮನೆ ಆಗ್ತೀನಿ. ಇಲ್ಲಿ ನೋಡಿ, ಇದು ಆರ್ಟಿಕಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಲ್ಲ, ಪೂರ್ತಿ ನೀವು ಆರ್ಟಿಕಲ್ ಅಲ್ಲಿ ನೀವು ನೀಟಾಗಿ ಓದ್ಕೋಬಹುದಾಗಿರುತ್ತೆ ಗೈಸ್, ಸರಿನಾ? ಇದು ಪೊಲೀಸ್ ವೆರಿಫಿಕೇಶನ್ ರೂಲ್ಸ್ ಹಿಂಗೆ ಹೇಳ್ತಾ ಇದೆ, ಬಟ್ ನನ್ನನ್ನೇ ಬಾ ಅಂತ ಹೇಳ್ತಾ ಇದಾರೆ. ಏನು ಮಾಡಕ್ಕಾಗಲ್ಲ, ನಾಳೆ ಹೋಗ್ತೀನಿ. ಇವತ್ತೇ ಹೋಗ್ಬೇಕಿತ್ತು ಗುರು, ಇಬ್ರು ವಿಟ್ನೆಸ್ ಸಿಗ್ಲಿಲ್ಲ. ಪರಿಸ್ಥಿತಿ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಎದುರ್ಕೊತಾರೆ. ಅಂದ್ರೆ ತಪ್ಪು ಮಾಡಿದಾರೆ ಅಂತ ಅಲ್ಲ ಗುರು, ಕೆಲವೊಬ್ರು ಭಯ ಇರತ್ತೆ. ನನಗಷ್ಟೇನು ಅನ್ಸಲ್ಲ ಗುರು ಕರೋದ್ರೆ. ನಾನ್ ಕಿಶೋರ್ದೆಲ್ಲ ವೆರಿಫಿಕೇಶನ್ ಇತ್ತಲ್ಲ, ನನ್ನ ಫ್ರೆಂಡ್ ಇದು ಹೋಗಿದೆ, ನನಗೇನು ಅನ್ನಿಸ್ಲಿಲ್ಲ. ಬಿಕಾಸ್ ಒಂದ್ಸತಿ ಎಲ್ಲ ಲಾಸು ಕ್ಲಿಯರ್ ಕಟ್ ಆಗಿ ಗೊತ್ತಾದ್ರೆ ಏನಿದ್ರಕ್ಕೆ ಆಗಲ್ಲ. ಬಟ್ ಇಲ್ಲ ಗುರು, ಒಂದಿಷ್ಟು ಜನ ಎದುರು ಗೊತ್ತಾರೆ. ಒಂದು ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಇವನು ಯಾವನಾರು ತಪ್ಪು ಮಾಡೋನೆ ಅಂತ ಜನ ಏನಾರು ಮಾತಾಡ್ತಾರೇನೋ, ಆ ಒಂದು ಉದ್ದೇಶದಿಂದ ಎಷ್ಟೊಂದು ಜನ ಎದುರು ಗೊತ್ತಾರೆ. ಈ ಒಂದು ವಿಡಿಯೋದಿಂದ ನೀವು ಏನೋ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಕಾಮೆಂಟ್ ಮಾಡಿ. ಜೊತೆಗೆ ನಿಮ್ ಪಾಸ್ಪೋರ್ಟ್ ವೆರಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಸಹ ಈ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ. ಜೊತೆಗೆ ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.